ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಇವತ್ತಂತೂ ಒಂದು ಸಖತ್ತಾಗಿರೋ ರೆಸಿಪಿನ ನಿಮಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಹೆಲ್ದಿಯೆಸ್ಟ್ ಹೋಮ್ ಮೇಡ್ ಬೀಟ್ರೋಟ್ ಜಾಮ್. ಮನೆಯಲ್ಲೇ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಔಟ್ಸೈಡಿಂದ ತರುವಂಥ ಫ್ರೂಟ್ ಜಾಮ್ ಏನಿರುತ್ತಲ್ಲ, ಸೇಮ್ ಅದೇ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಮನೆಯಲ್ಲೇ ಮಾಡೋದ್ರಿಂದ ತುಂಬ ಹೆಲ್ದಿಯಾಗೂ ಕೂಡ ಇರುತ್ತೆ. ಈ ಥರ ಜಾಮ್ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಲ್ವಾ? ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲು ಈ ರೀತಿ ಒಂದು ಬೀಟ್ರೋಟ್ನ ತಗೊಂಡು ಇದಕ್ಕಿರೋ ಪೀಲೆಲ್ಲ ತೆಗೆದುಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿ ಆದಮೇಲೆ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಇವಾಗ ಒಂದು ಕಪ್ಪಷ್ಟು ಒಣ ಖರ್ಜೂರ ತಗೊಂಡು ಈ ರೀತಿ ಇದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಟ್ಟು ಇದನ್ನು ಕೂಡ ಇದಕ್ಕೆ ಸೇರಿಸಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು 4-5 ವಿಷಲ್ ಕೂಗಿಸ್ಕೊಂಡ್ರೆ ಇದು ಸಾಫ್ಟಾಗಿ ಬೆಂದಿರುತ್ತೆ. ಇಲ್ಲಿ ನೀವು ಜಾಸ್ತಿ ನೀರು ಹಾಕಬಾರ್ದು. ಒಂದು ಚಿಕ್ಕ ಗ್ಲಾಸಲ್ಲೇ ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಕೇವಲ ಇದು ಬೇಯಕ್ಕಾಗುವಷ್ಟು ನೀರು ಮಾತ್ರ ಹಾಕಬೇಕಾಗುತ್ತೆ. ಅದು ಬೇಯುವಷ್ಟರಲ್ಲಿ ಒಂದು 1/4 kg ಬೆಲ್ಲನ ತಗೊಂಡು ಈ ರೀತಿ ಚೆನ್ನಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೋಬೇಕಾಗುತ್ತೆ. ಬೆಲ್ಲ ಕುಟ್ಟಿ ಈ ರೀತಿ ಪುಡಿ ಮಾಡುವಷ್ಟರಲ್ಲಿ ಬೀಟ್ರೋಟ್ ಕೂಡ ಚೆನ್ನಾಗಿ ಬೆಂದು ರೆಡಿ ಆಗಿರುತ್ತೆ. ಇವಾಗ ನೀರು ಮತ್ತು ಬೀಟ್ರೋಟ್ನ ಸಪ್ರೇಟ್ ಮಾಡಬೇಕಾಗುತ್ತೆ. ಬೀಟ್ರೋಟ್ ಎಲ್ಲ ನೀರಿಂದ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಸಾಫ್ಟಾಗಿ ರುಬ್ಕೋಬೇಕು. ಇವಾಗ ಬೀಟ್ರೋಟ್ ಬೇಯಕ್ಕಾಗಿದ್ವಲ್ಲ, ಅದೇ ನೀರನ್ನ ಈ ಪುಡಿ ಮಾಡಿರೋ ಬೆಲ್ಲಕ್ಕೆ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಬೆಲ್ಲ ಕರ್ಗಕ್ಕಿಡಿ. ಅಷ್ಟರಲ್ಲಿ ಬೀಟ್ರೋಟ್ ಮತ್ತು ಖರ್ಜೂರ ಕೂಡ ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕಾಗುತ್ತೆ. ಬೆಲ್ಲ ಏನು ಪಾಕ ಬರೋದು ಬೇಕಾಗಿಲ್ಲ, ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು. ಈ ರೀತಿ ಚೆನ್ನಾಗಿ ಕುದೀತಾ ಇರಬೇಕು. ಈ ರೀತಿ ಕೈ ಆಡಿಸ್ತಾ ಬೆಲ್ಲ ಚೆನ್ನಾಗಿ ಕರಗಿದ್ಮೇಲೆ ಬೇಯಿಸಿ ರುಬ್ಬಿ ಎತ್ತಿಟ್ಕೊಂಡಿರೋ ಈ ಬೀಟ್ರೋಟ್ ಪೇಸ್ಟ್ನ ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ನನ್ನ ಕೈ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕಲರ್ಫುಲ್ ಆಗಿದೆ ಅಂತ. ನಾನು ಯಾವುದೇ ರೀತಿ ಫುಡ್ ಕಲರ್ ಕೂಡ ಯೂಸ್ ಮಾಡಿಲ್ಲ. ಬಟ್ ನಾವು ಔಟ್ಸೈಡಿಂದ ತರೋ ಜಾಮ್ಸ್ ಆದರೆ ತುಂಬ ಫುಡ್ ಕಲರ್ಸು ಕೆಮಿಕಲ್ ಎಲ್ಲ ಯೂಸ್ ಮಾಡಿ ಮಾಡ್ತಾರೆ. ಇದು ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಅದರಲ್ಲಿ ಜಾಮ್ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾ ಇರ್ತಾರೆ. ರುಬ್ಬಿರುವಂಥ ಬೀಟ್ರೋಟ್ ಪೇಸ್ಟ್ ಹಾಕಿದ್ಮೇಲೆ ಕೈ ಆಡಿಸ್ಕೊತ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಸ್ವಲ್ಪ ಹೊತ್ತು. ಈ ರೀತಿ ಸ್ವಲ್ಪ ಗಟ್ಟಿಯಾಗೋ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕಿ ಕಲಿಸ್ಕೊಂಡು ಇನ್ನೂ ಒಂದು 10 ನಿಮಿಷ ಕುದಿಸ್ಕೊಬೇಕು. ನಾವು ಈ ಥರ ಮನೆಯಲ್ಲೇ ಜಾಮ್ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಂಗೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಚಪಾತಿ ಅಥವಾ ಬ್ರೆಡ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಗಟ್ಟಿ ಆದಮೇಲೆ ಒಂದು ಪ್ಯಾನ್ ಕೆಳಗಡೆ ಇಳಿಸ್ಬಿಟ್ಟು ಒಂದು ಹಾಫ್ ಲೆಮನ್ ಜ್ಯೂಸನ್ನ ಕೂಡ ಸೇರಿಸಿ ಇದನ್ನು ಕೂಡ ಕಲಿಸ್ಕೊಂಡ್ರೆ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಹಾಗೆ ತುಂಬ ಹೆಲ್ದಿಯಾಗಿರುವಂಥ ಬೀಟ್ರೋಟ್ ಜಾಮ್ ರೆಡಿಯಾಗೋಗುತ್ತೆ. ಬೀಟ್ರೋಟ್ ತಿನ್ನೋದು ನಮ್ಮ ಹೆಲ್ತ್ಗೆ ಎಷ್ಟೊಂದು ಒಳ್ಳೆಯದಂತ ಎಲ್ರಿಗೂ ಗೊತ್ತೇ ಇರುತ್ತೆ ಅಲ್ವಾ? ಅಷ್ಟೇ, ಎಷ್ಟೊಂದು ಸಿಂಪಲ್ಲಾಗಿ ಬೀಟ್ರೋಟ್ ಜಾಮ್ ರೆಡಿ ಆಗೋಯ್ತು ಅಲ್ವಾ? ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ಇದನ್ನು ನೋಡಿ ಬೀಟ್ರೋಟ್ ಜಾಮ್ನ ಆರಾಮಾಗಿ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಈ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಲ್ವಾ? ಪಕ್ಕಾ ಟ್ರೈ ಮಾಡಿ. ಹಾಗೆ ಟೇಸ್ಟ್ ಯಾವ ಥರ ಬಂದಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ಥರ ಹೊಸ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ರೆಸಿಪಿ ಬೇಕು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.